ಇನ್ನು ಕ್ಷುಲ್ಲಕ ಕಾರಣಕ್ಕೆ ಯುವಕನ ನಾಲಿಗೆಯನ್ನು ಕತ್ತರಿಸಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತಡರಾತ್ರಿಯಾಗಿರುವಂತಹ ಘಟನೆ ವೈಟ್ ಫೀಲ್ಡ್ ವ್ಯಾಪ್ತಿಯ ಇಮ್ಮಡಿ ಹಳ್ಳಿಯಲ್ಲಿ ಈ ಘಟನೆಯಾಗಿದ್ದು 20 ವರ್ಷದ ಒಡಿಶಾ ಮೂಲದ ಬಿಜು ನಾಯಕ್ ನಾಲಿಗೆಯನ್ನು ಕಟ್ ಮಾಡಲಾಗಿದೆ. ಕೃತ್ಯಕ್ಕೆ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಸದ್ಯ ಬಿಜು ನಾಯಕ್ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಸನ್ನೆ ಮೂಲಕ ಬಿಜು ಘಟನೆಯನ್ನ ವಿವರಿಸೋಕೆ ಪ್ರಯತ್ನ ಪಡ್ತಾ ಇರೋದ್ರಿಂದಾಗಿ ಆತನ ಸನ್ನೆ ಅರ್ಥವಾಗದೆ ಪೊಲೀಸರು ಪರದಾಡುವಂತಾಗಿದೆ. ಸದ್ಯ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಈತ ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಸ್ಥಿತಿಯಲ್ಲಿ ಇದಾನೋ ಇಲ್ವೋ ಅನ್ನೋದು ಕೂಡ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬರೀಲಿಕ್ಕೆ ಸಾಧ್ಯವಾಗಿದ್ರೆ ಆತ ಎಷ್ಟೊತ್ತಿಗೆ ಬರೆದು ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಯುವಕನ ನಾಲಿಗೆ ಕಟ್ ಮಾಡೋದ್ರ ಜೊತೆಗೆ ಆತನ ಮರ್ಮಾಂಗಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು. ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯ ಇಮ್ಮಡಿ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಒಡಿಶಾ ಮೂಲದ 20 ವರ್ಷದ ಬಿಜು ನಾಯಕ್ ನಾಲಿಗೆಯನ್ನು ಕತ್ತರಿಸಿ ಆತನ ಮರ್ಮಾಂಗಕ್ಕೂ ಕತ್ತರಿಯನ್ನ ಪ್ರಯೋಗ ಮಾಡಲಾಗಿದೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಯಾರು ಈ ಕೆಲಸವನ್ನ ಮಾಡಿದ್ದಾರೆ ಮತ್ತು ಯಾಕಾಗಿ ಎನ್ನುವಂತಹ ವಿಚಾರ ಈಗ ಭಾರಿ ಕುತೂಹಲಕ್ಕೆ ಹಾಗೂ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಿರುವಂತಹ ವಿಚಾರ. ಒಡಿಶಾ ಮೂಲದ ಯುವಕ ಈತ ಬಿಜು ನಾಯಕ್ ಅಂತ 20 ವರ್ಷದ ಯುವಕ. ಈತನ ಮೇಲೆ ಈ ಭೀಕರ ದಾಳಿ ನಡೆದಿದೆ. ಈತನ ನಾಲಿಗೆಯನ್ನ ಕತ್ತರಿಸಿ ಮರ್ಮಾಂಗಕ್ಕೂ ಕೂಡ ಕತ್ತರಿಯನ್ನ ಹಾಕಲಾಗಿದೆ. ಈತನನ್ನ ಆಸ್ಪತ್ರೆಗೆ ಸೇರಿಸಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆದರೆ ಇದುವರೆಗೂ ಕೂಡ ಆತನಿಗೆ ವಿವರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಅವನ ನಾಲಿಗೆಯನ್ನು ಕಟ್ ಮಾಡಲಾಗಿದೆ. ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಆತನ ಮರ್ಮಾಂಗವನ್ನು ಕೂಡ ಕತ್ತರಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಗುರುವಾರ ತಡರಾತ್ರಿ ಆಗಿರುವಂತಹ ಘಟನೆ. ಮಧ್ಯರಾತ್ರಿ ಈತ ಮೂತ್ರ ವಿಸರ್ಜನೆಗೆ ಅಂತ ತೆರಳಿದಾಗ ಎಳೆದೊಯ್ದು ಈ ಕೃತ್ಯವನ್ನ ಮಾಡಲಾಗಿದೆ. ಈ ಮಾಸ್ಕ್ ಹಾಕಿದಂತಹ ವ್ಯಕ್ತಿಗಳು 4 ಈ ಕೃತ್ಯವನ್ನ ಮಾಡಿದ್ದಾರೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯ ಇಮ್ಮಡಿ ಹಳ್ಳಿಯಲ್ಲಿ ಮಧ್ಯರಾತ್ರಿ ಈ ಘಟನೆ ಆಗಿರುವಂಥದ್ದು. ಈತನ ಮೇಲೆ ಯಾರಿಗೆ ಅವರಿಗೆ ಅಷ್ಟೊಂದು ದ್ವೇಷ ಯಾಕಿತ್ತು ಹಾಗೂ ಇಷ್ಟೊಂದು ಕ್ರೂರವಾಗಿ ಅವರು ವರ್ತಿಸಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ. ಮಾಸ್ಕ್ ಹಾಕಿಕೊಂಡು ಬಂದ 4 ಯಾರು, ಅವರಿಗೂ ಬಿಜುಗೂ ಇರುವಂತಹ ದ್ವೇಷ ಏನು ಅನ್ನುವಂಥದ್ದು ಈಗ ಪೊಲೀಸರು ಬೆಳಕಿಗೆ ತರಬೇಕಾಗಿರುವಂತಹ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಹೇಳುವ ಪರಿಸ್ಥಿತಿಯಲ್ಲಿ ಬಿಜು ಇಲ್ಲದ ಕಾರಣಕ್ಕಾಗಿ ಆತನ ನಾಲಿಗೆ ಕಟ್ಟಾಗಿರುವ ಕಾರಣಕ್ಕಾಗಿ ಪೊಲೀಸರಿಗೆ ಆತನಿಂದ ಮಾಹಿತಿ ಪಡೆಯುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆತ ಬರವಣಿಗೆಯಲ್ಲೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ಆತನಿಗೆ ಹಿಂದಿ ಅಥವಾ ಇಂಗ್ಲಿಷ್ ಬಂದರೆ ಮಾತ್ರ ಅದು ಕೂಡ ಸಾಧ್ಯವಾಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಆತ ಒರಿಯಾ ಲ್ಯಾಂಗ್ವೇಜ್ನಲ್ಲಿ ಏನಾದರೂ ಬರೆಯೋದಂತಾಗಿದ್ರೆ ಅದನ್ನು ಕೂಡ ಪೊಲೀಸರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ. ಹೀಗಾಗಿ ಮಾಹಿತಿ ಕಲೆ ಹಾಕೋದು ಈ ಪ್ರಕರಣದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮಾಸ್ಕ್ ಹಾಕೊಂಡು ಬಂದಂತಹ ದುಷ್ಕರ್ಮಿಗಳು ಈತನನ್ನ ಎಳೆದುಕೊಂಡು ಹೋಗಿ ನಾಲಿಗೆಯನ್ನು ಕತ್ತರಿಸಿ ಈತನ ಮರ್ಮಾಂಗಕ್ಕೂ ಕೂಡ ಕತ್ತರಿಯನ್ನ ಪ್ರಯೋಗ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನಿಜಕ್ಕೂ ಕೂಡ ಆಘಾತಕಾರಿ ಘಟನೆ ಇದು. 4 ಬಂದು ಈತನನ್ನ ಎಳ್ಕೊಂಡು ಹೋಗೋದು, ನಾಲಿಗೆ ಕತ್ತರಿಸೋದು ಹಾಗೂ ಮರ್ಮಾಂಗಕ್ಕೂ ಕೂಡ ಕತ್ತರಿಯನ್ನ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಏನು ಮಾಹಿತಿ ಸಿಗ್ತಾ ಇದೆ? ಇವನ ಮೇಲೆ ಅಷ್ಟೊಂದು ದ್ವೇಷ ಇದ್ದಂತಹ 4 ಯಾರು, ಏನು ಮಾಹಿತಿ ಸಿಗ್ತಾ ಇದೆ ವಿಷ್ಣು ಪ್ರಸಾದ್? ಅಮರ್, ನಿಜಕ್ಕೂ ಇದೊಂದು ರೀತಿ ಪ್ರಶ್ನಾರ್ಥಕ ಆಗಿರುವಂತಹ ಏನೋ ಪ್ರಕರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಳಗ್ಗೆ ನಮ್ಗೆಲ್ಲರಿಗೂ ಮಾಹಿತಿ ಸಿಕ್ಕಂತಹ ಸಂದರ್ಭದಲ್ಲಿ ಕೇವಲ ಆತನ ನಾಲಿಗೆಯನ್ನ ಕಟ್ ಮಾಡಿದರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಅಂತಂದ್ರೆ ಅಷ್ಟು ಮಾಹಿತಿಯನ್ನ ಮಾತ್ರ ಪೊಲೀಸರ ಕಡೆಯಿಂದ ನಮ್ಗೆ ಇಡುವಂತಹ ಕೆಲಸ ಆಗಿತ್ತು. ಆದ್ರೆ
ಈಗ ಆತನನ್ನ ನಗರದಲ್ಲಿರುವಂತಹ ವೈಟ್ಫೀಲ್ಡ್ ನ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಈಗ ಆತನಿಗೆ ಚಿಕಿತ್ಸೆ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಈಗ ಆತನಿಗೆ ಮರ್ಮಾಂಗವನ್ನು ಸಹಿತ ಕಟ್ ಮಾಡುವಂತಹ ಕೆಲಸ ಆಗಿದೆ ಅನ್ನೋದು ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಪಿ ನಾರಾಯಣ ಅವರ ನೇತೃತ್ವದ ಒಂದು ವಿಶೇಷ ತಂಡ ಈಗ ಆರೋಪಿಗಳಿಗಾಗಿ ಹುಡುಕಾಟ ಕೂಡ ನಡೆಸಿರುವಂತದ್ದು. ಇನ್ನು ಘಟನೆ ನಡೆದಿರುವಂತದ್ದು ಇದು ಗುರುವಾರ ಮಧ್ಯರಾತ್ರಿ ಆತ ಮೂತ್ರ ವಿಸರ್ಜನೆಗೋಸ್ಕರ ಮನೆಯಿಂದ ಆಚೆ ಬಂದಂತಹ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಂಡು ಬಂದಂತಹ 4 ದುಷ್ಕರ್ಮಿಗಳು ಆತನನ್ನ ಎಳೆದೊಯ್ದಿರುವಂತದ್ದು. ಅಲ್ಲೇ ಆತನ ಮನೆ ಇರುವಂತಹ ಏನು ವೈಟ್ಫೀಲ್ಡ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವಂತಹ ಈ ಹಳ್ಳಿ ಅಂತ ಮನೆ ಇದೆ, ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಆತನನ್ನ ಆಚೆ ಕರೆದೊಯ್ದು ಆತನ ಮೊದಲು ಆತನ ಮರ್ಮಾಂಗವನ್ನ ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ವೇಳೆಯಲ್ಲಿ ಆತ ಕಿರಿಚಾಡ್ತಿರುವಂತದ್ದು ಮತ್ತೆ ಅದು ಬೇರೆಯವರಿಗೆ ಆತ ಹೇಳ್ತಾನೆ ಅನ್ನೋ ಒಂದು ಬೈಕೆ ಆತನ ನಾಲಿಗೆಯನ್ನ ಸಂಪೂರ್ಣವಾಗಿ ಕುಯ್ದಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ಪೊಲೀಸರು ಸಹಿತ ವಿಶೇಷ ಟೀಮ್ ಮಾಡಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಗಾಯಗೊಂಡಿರುವಂತಹ ಬಿಜು ಏನಿದ್ದಾನೆ ಈತನಿಂದ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಸಾಕಷ್ಟು ಅರ್ಥಾಹತ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಆತನ ನಾಲಿಗೆ ಸಂಪೂರ್ಣವಾಗಿ ಕಟ್ಟಾಗಿರುವ ಹಿನ್ನೆಲೆಯಲ್ಲಿ ಆತ ಯಾವುದೇ ಒಂದು ವರ್ಡನ್ನು ಸಹಿತ ಮಾತನಾಡೋಕ್ಕಾಗ್ತಿಲ್ಲ. ಜೊತೆಗೆ ಸಾಕಷ್ಟು ನೋವಿನಿಂದ ಆತ ಬಳಲ್ತಿರುವಂತದ್ದು. ಜೊತೆಗೆ ಆತನ ಮರ್ಮಾಂಗಕ್ಕೆ ಕಟ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ತೀವ್ರ ರಕ್ತಸ್ರಾವ ಹಿನ್ನೆಲೆಯಲ್ಲಿ ಆತನ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಸಹಿತ ನೀಡ್ತಿಲ್ಲ ಅನ್ನೋದು ಈಗ ಪೊಲೀಸರು ಹೇಳ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಗಾಗಲೇ ಪೊಲೀಸರು ಸಹಿತ ಸಣ್ಣದಾಗಿ ಆತನ ಬಗ್ಗೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತನನ್ನ ಕರೆದೊಯ್ದಿದ್ದು 4 ಅದು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅನ್ನೋದನ್ನ ಸ್ವತಃ ಆತ ಹೇಳಿಕೆಯನ್ನ ನೀಡಿರುವಂತದ್ದು. ಈ ವೇಳೆಯಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಸುತ್ತಮುತ್ತ ಏರಿಯಾದಲ್ಲಿ ಯಾರ ಜೊತೆ ನಾವು ಜಗಳಾಡಿನ ಅನ್ನೋದ್ರ ಬಗ್ಗೆ ಸಹಿತ ಪೊಲೀಸರು ಪರಿಶೀಲನೆ ನಡೆಸಿರುವಂತದ್ದು. ಯಾಕಂತಂದ್ರೆ ಆತನಿಂದ ಹೇಳಿಕೆ ಪಡೆದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಪೊಲೀಸರು ಈಗ ಆತನ ಸ್ನೇಹಿತರು ಹಾಗೂ ಸಂಬಂಧಿಕರನ್ನೆಲ್ಲರೂ ಸಹಿತ ಕರೆದುಕೊಂಡು ಅವರ ಕಡೆಯಿಂದ ಈತನ ಬಳಿ ಯಾರು ಜಗಳಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು. ಆದ್ರೆ ಕೇವಲ ಯಾವ ರೀಸನ್ಗೋಸ್ಕರ ಆತನ ಮರ್ಮಾಂಗಕ್ಕೆ ಅವರು ಕತ್ತರಿ ಹಾಕುವಂತಹ ಕೆಲಸ ಕೂಡ ಮಾಡಿದ್ರು. ಜೊತೆಗೆ ಅದನ್ನ ಬೇರೆಯವ್ರಿಗೆ ಹೇಳೋದಕ್ಕೆ ನಾಲಿಗೆನೆ ಕುಯ್ದಾಕುವಂತಹ ಕೆಲಸವನ್ನ ಈತ ಏನ್ ಮಾಡದ ಅನ್ನೋದು ಈಗ ಪೊಲೀಸರಿಗೆ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಪೊಲೀಸರಿಗೆ ಇಲ್ಲಿ ತನಕ ಏನಕ್ಕೋಸ್ಕರ ಘಟನೆ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗ್ತಿಲ್ಲ. ಯಾಕಂತಂದ್ರೆ ಆತ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಈಗಷ್ಟೇ ಕೆಲವೊಂದಷ್ಟು ಮಾಹಿತಿಗಳನ್ನ ಬೆನ್ನಲ್ಲೇ ಆತ ಬರುತ್ತಿದ್ದಾನೆ, ಅದು ಸಹಿತ ಸರಿಯಾಗಿ ಅರ್ಥ ಆಗ್ತಿಲ್ಲ ಅನ್ನೋದು ಪೊಲೀಸರಿಗೆ ಒಂದು ರೀತಿ ಪ್ರಶ್ನೆ ಉಳ್ಕೊಂಡಿರುವಂತದ್ದು ಬರ್ತದೆ. ಧನ್ಯವಾದ ವಿಷ್ಣು ಪ್ರಸಾದ್. ವೈಟ್ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು, ಇಮ್ಮಡಿ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಈತನಿಗೆ ಮಾತಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈತ ಒಡಿಶಾ ಮೂಲದ ಯುವಕ. ಈತನನ್ನು ಯಾಕೆ ಇಷ್ಟೊಂದು ದ್ವೇಷ ಇದ್ದಂಥವರು ಯಾರು ಈತನ ಮೇಲೆ? ಆತನನ್ನು ಎಳೆದುಕೊಂಡು ಹೋಗಿ ಆತನ ನಾಲಿಗೆ ಕಟ್ ಮಾಡುವಂಥದ್ದು, ಆತನ ಮರ್ಮಾಂಗವನ್ನು ಕತ್ತರಿಸುವಂಥದ್ದು, ಇಷ್ಟೊಂದು ಕ್ರೂರ ವರ್ತನೆಯನ್ನು ಈತನ ಮೇಲೆ ತೋರಿಸಿದ್ದು ಯಾರು ಮತ್ತು ಯಾಕಾಗಿ ಅನ್ನುವಂಥದ್ದು ಈಗ ಇಲ್ಲಿ ಭಾರಿ ಕುತೂಹಲಕ್ಕೆ ಹಾಗೂ ಪ್ರಶ್ನೆಗಳಿಗೆ ಕಾರಣವಾಗಿರುವಂಥ ವಿಚಾರ. ಇದೀಗ ವೈದೇಹಿ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಜೋರಾಗಿ ನಡೆಸ್ತಾ ಇದ್ದು ಈ ಪ್ರಕರಣವನ್ನು ಭೇದಿಸುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಗುರುವಾರ ತಡರಾತ್ರಿ ಮಧ್ಯರಾತ್ರಿ ಆಗಿರುವಂತಹ ಘಟನೆ ಇದು. ಈತ ಮೂತ್ರ ವಿಸರ್ಜನೆಗೆ ಅಂತ ಹೊರಗೆ ತೆರಳಿದಂತಹ ಸಂದರ್ಭದಲ್ಲಿ ಈತನನ್ನು ಎಳೆದುಕೊಂಡು ಹೋದಂತಹ 4 ಯುವಕರ ಗುಂಪು, ಅಂದರೆ ಅಷ್ಟು ಜನ ಕೂಡ ಮಾಸ್ಕ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಈ ರೀತಿಯಾಗಿ ಈತನ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು.